ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕೆನರಾ ಬ್ಯಾಂಕ್ ದರೋಡೆಗೆ ಯತ್ನಿಸಲಾಗಿದೆ. ಬ್ಯಾಂಕ್ ಒಳನುಗ್ಗಿ ಜಾಲಾಡಿದ್ದಾರೆ ದರೋಡೆಕೋರರು. ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಕೆನರಾ ಬ್ಯಾಂಕ್ ದರೋಡೆಗೆ ಯತ್ನವನ್ನ ಮಾಡಲಾಗಿದೆ. ಬ್ಯಾಂಕ್ ಒಳನುಗ್ಗಿ ದರೋಡೆಕೋರರು ಜಾಲಾಡಿದ್ದಾರೆ ಬ್ಯಾಂಕ್ ಅನ್ನ. ಸ್ಥಳಕ್ಕೆ ಈಗಾಗಲೇ ಶೇಷಾದ್ರಿಪುರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬ್ಯಾಂಕ್ ಹಿಂಬದಿಯ ಗ್ರಿಲ್ ಅನ್ನ ಮುರಿದು ಕಳ್ಳತನಕ್ಕೆ ಯತ್ನವನ್ನ ಮಾಡಿದ್ದಾರೆ ಕಳ್ಳರು. ಲಾಕರ್ ವೈರನ್ನ ಕಟ್ ಮಾಡಿ ಹಣ ದೋಚಲು ಯತ್ನವನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಈ ವೇಳೆ ಸೈರನ್ ಆನದ ಕಾರಣ ಅಲ್ಲಿಂದ ಚೋರರು ಕಾಲ್ಕಿತ್ತಿದ್ದಾರೆ. ಶನಿವಾರ ರಾತ್ರಿ ದರೋಡೆಗೆ ಯತ್ನಿಸಿದ್ದಾರೆ ದರೋಡೆಕೋರರು. ಅದು ಯಶಸ್ವಿಯಾಗಿರಲಿಲ್ಲ. ಮತ್ತೆ ನಿನ್ನೆ ರಾತ್ರಿ ದರೋಡೆಗೆ ಯತ್ನಿಸಿದ್ದಾರೆ. 2 ಬಾರಿ ದರೋಡೆಗೆ ಯತ್ನಿಸಿದ್ದಾರೆ ದರೋಡೆಕೋರರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಏನಿದು ಘಟನೆ? ಯಾವ ರೀತಿ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ರು? ಆರೋಪಿಗಳನ್ನ ಬಂಧಿಸಿದ್ರ ಹೇಗೆ? ಯಶ್ವಿನಿ, ಪ್ರಕರಣ ಈಗ ತಾನೇ ಬೆಳಕಿಗೆ ಬಂದಿರುವಂತದ್ದು. ಇದೀಗ ಸೋಕೋ ಟೀಮ್ ಆಗಿರ್ಬೋದು, ಏನು FSL ತಂಡ ಆಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನೇನು ಪ್ರಕರಣ ದಾಖಲಾಗುತ್ತೆ. ಪೊಲೀಸರು ಕೂಡ ಈ ಕದಿಮರು ಯಾರಿದ್ದಾರೆ ಇವ್ರಿಗಾಗಿ ಈಗ ಬಲೆಯನ್ನ ಬೀಸಿರುವಂತದ್ದು ಇದೊಂದು ಭಾಗ. ಇನ್ನು ಯಾವಾಗ ಅಂದ್ರೆ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಬ್ಯಾಂಕ್ ರಜೆ ದಿನ ಇರುತ್ತೆ. ಹೀಗಾಗಿ ಶನಿವಾರವೂ ಕೂಡ ಇಲ್ಲಿ ಬಂದು ಈ ಒಂದು ಏನ್ ಬ್ಯಾಂಕ್ ಏನಿದೆ, ಬ್ಯಾಂಕ್ ಪಕ್ಕದಲ್ಲಿರುವಂತಹ ಒಂದು ಟ್ರಾನ್ಸ್ಫಾರ್ಮರ್ ಪಕ್ಕ ಒಂದು ಜಾಗ ಇದೆ, ಅಲ್ಲಿರುವಂತಹ ಗ್ರಿಲ್ ಅನ್ನ ಮುರಿದು ಮತ್ತು ಒಳಗಡೆ ಎಂಟ್ರಿ ಕೊಟ್ಟು ಈ ಕಿಟಕಿ ವಿಂಡೋ ಭಾಗದಲ್ಲಿ ಇರುವಂತಹ ಈ ಕಬ್ಬಿಣದ ಸರಳುಗಳೇನಿದೆ ಅದನ್ನ ಕಟ್ ಮಾಡಿ ಈ ದರೋಡೆಕೋರರು ಎಂಟ್ರಿ ಕೊಟ್ಟಿರುವಂತದ್ದು. ಅದಾದ ಮೇಲೆ ಒಳಗಡೆ ಹೋಗಿ ಈ ಲಾಕರ್ ಏನಿರುತ್ತೆ ಆ ಲಾಕರ್ ಕೇಬಲ್ ಅನ್ನ ಕಟ್ ಮಾಡುವಂತಹ ಸಂದರ್ಭದಲ್ಲಿ ಸೈರನ್ ಆಗಿದೆ. ಹೀಗಾಗಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು. ಮತ್ತೆ ಶನಿವಾರ ಪ್ಲಾನ್ ಮಾಡಿರ್ತಾರೆ, ಶನಿವಾರವೂ ಕೂಡ ವಿಫಲರಾಗಿರ್ತಾರೆ. ನಿನ್ನೆನೂ ಕೂಡ ಬ್ಯಾಂಕ್ ಬಳಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಕಬ್ಬಿಣದ ಸರಳುಗಳು ಅದನ್ನ ಕಟ್ ಮಾಡಿ ಎಂಟ್ರಿ ಕೂಡ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸೈರನ್ ಆಗಿದ್ರಿಂದ ಎಸ್ಕೇಪ್ ಕೂಡ ಆಗಿದ್ದಾರೆ. ತಕ್ಷಣ ಇವತ್ತು ಬೆಳಗ್ಗೆ ಬ್ಯಾಂಕ್ ಸಿಬ್ಬಂದಿ ಬಂದು ಬಾಗಿಲನ್ನ ತೆರೆದು ನೋಡಿದಂತಹ ಸಂದರ್ಭದಲ್ಲಿ ಈ ಹಣ ದೋಚುವುದಕ್ಕೆ ವಿಫಲ ಯತ್ನವನ್ನ ಮಾಡಿರುವಂತದ್ದು ಬೆಳಕಿಗೆ ಬರುತ್ತೆ. ಹೀಗಾಗಿ ಶೇಷಾದ್ರಿಪುರಂ ಪೊಲೀಸರಿಗೆ ತಕ್ಷಣ ಮಾಹಿತಿಯನ್ನು ಕೂಡ ಕೊಡಲಾಗುತ್ತೆ. ಇನ್ನು ಸ್ಥಳಕ್ಕೆ ಬಂದಂತಹ ಶೇಷಾದ್ರಿಪುರಂ ಪೊಲೀಸರು ಕೂಡ ಪರಿಶೀಲನೆಯನ್ನು ನಡೆಸಿರುವಂತದ್ದು. ಪರಿಶೀಲನೆಯನ್ನು ನಡೆಸಿ ಈಗ ಪ್ರಕರಣವನ್ನು ದಾಖಲಿಸಿಕೊಳ್ಳೋದು ಮಾಡಿದೆ. ಅಂದ್ರೆ ಬ್ಯಾಂಕ್ ಸಿಬ್ಬಂದಿ ಯಾರಾದರೂ, ಬ್ಯಾಂಕ್ ಮ್ಯಾನೇಜರ್ ಯಾರಾದ್ರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ FIR ಆಗುತ್ತೆ. FIR ಆದ್ಮೇಲೆ ತನಿಖೆಗೆ ಅಧಿಕಾರಿಗಳು ಇಳಿತಾರೆ. ಸದ್ಯಕ್ಕೆ ಕ್ರೈಮ್ ಸೀನ್ ಅನ್ನು ಅವಲೋಕಿಸುವಂತದ್ದಾಗಿರ್ಬಹುದು ಮತ್ತು ಅದೇ ರೀತಿಯಾಗಿ ಇಲ್ಲಿರುವಂತಹ CCTV ಫುಟೇಜಸ್ ಗಳಾಗಿರ್ಬಹುದು ಮತ್ತು ಕಳ್ಳರು ಎಷ್ಟು ಗಂಟೆಗೆ, ಒಂದು ಸರಿಸುಮಾರು 2 ರಿಂದ 3 ಗಂಟೆಗೆ ಎಂಟ್ರಿ ಕೊಟ್ಟಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ CCTV ಗಳ ಪರಿಶೀಲನೆ ಆಗಿರಬಹುದು ಮತ್ತು ಮುಂದಿನ ಮುಂದಿನ ತನಿಖೆಯನ್ನ ಯಾವ ರೀತಿ ನಡೆಸಬೇಕು ಮತ್ತು ಏನಾದ್ರೂ ಕೂಡ ಇಲ್ಲಿ ಒಂದೇ ₹1 ಹಣವನ್ನು ಕೂಡ ಇಲ್ಲಿ ಕತ್ಕೊಂಡು ಹೋಗಿಲ್ಲ. ಯಾಕಂತಂದ್ರೆ ಅನೇಕ ಮಂದಿ ಬ್ಯಾಂಕ್ ನಲ್ಲಿ ಹಣವನ್ನ ಡೆಪಾಸಿಟ್ ಮಾಡಿರ್ತಾರೆ ಮತ್ತು ಕಷ್ಟ ಕಾಲದಲ್ಲಿ ಹಣ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅನೇಕ ಕಾರಣಗಳಿಗೆ ಬ್ಯಾಂಕ್ ನಲ್ಲಿ ಹಣವನ್ನು ಇಟ್ಟಿರ್ತಾರೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಲ್ಲೂ ಕೂಡ ಹಣ ಇಲ್ಲಿ ಕಳ್ಳತನ ಆಗಿಲ್ಲ. ಸದ್ಯಕ್ಕೆ ಪ್ರಕರಣವನ್ನ ಅಧಿಕಾರಿಗಳು ದಾಖಲು ಮಾಡ್ಕೊಳ್ತಾರೆ. ತನಿಖೆಗೂ ಕೂಡ ಇಳಿದಿರುವಂತದ್ದು. ಒಟ್ಟಾರೆಯಾಗಿ ವಿಫಲ ಯತ್ನ ನಡೆದಿದೆ. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಬ್ಯಾಂಕ್ ಸಿಬ್ಬಂದಿ ಕೂಡ ಅವರು ಕೂಡ ಶಾಖೆ ಒಳಗಾಗಿರುವಂತದ್ದು. ಸದ್ಯಕ್ಕೆ ಸೇಫ್ಟಿ ಅಂತಂದ್ರೆ ಅಲ್ಲಿ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಅಟೆಂಪ್ಟ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಕೆಲಸವನ್ನು ಮಾಡಬೇಕು ಅದನ್ನ ಕೆನರಾ ಬ್ಯಾಂಕ್ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ತೇಜಸ್ವಿ, ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಯಾರಿದ್ರೆ